ಹಾಯ್ ಹಲೋ ನಮಸ್ತೆ. ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಇವತ್ತು ಭಾಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಬರ್ತೀನಿ. ಇಲ್ಲಿ ಪಿ ಡಿ ಒ ಮತ್ತು ಏನಪ್ಪ ಅಂದ್ರೆ ಇಲ್ಲಿ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ಅಂತಂದ್ರೆ ಇಟ್ಟಿದ್ದಾನೆ. ಈ ಹಿಂದಿನ ಒಂದು ಸಿ ಗ್ರೂಪ್ ಎಕ್ಸಾಮನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ 2ರಿಂದ ಏನಪ್ಪ ಅಂದ್ರೆ 3 ಕ್ವಶನ್ಸ್ಗಳು ಬಂದವ. ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ ಮತ್ತು ಯಾವ ರೀತಿ ಹಿಂದೆ ಗ್ರೂಪ್ ಸಿ ಒಳಗೆ ಏನಪ್ಪ ಅಂದ್ರೆ ಎಕ್ಸಾಮ್ದೊಳಗೆ ಯಾವ ಕೇಳಿದಾನ ಮತ್ತು ಮುಂದೆ ಏನಪ್ಪ ಅಂದ್ರೆ ಯಾವ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ ಅಂತಂದ್ರೆ ಅವುಗಳ ಬಗ್ಗೆ ಏನಪ್ಪ ಅಂದ್ರೆ ಈ ಒಂದು ತರಗತಿ ಒಳಗೆ ಚರ್ಚೆಯನ್ನು ಮಾಡ್ಕೊಂಡು ತಗೋಣ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಈ ನಮ್ಮ ಒಂದು ತರಗತಿ ಏನಪ್ಪ ಅಂದ್ರೆ ಯಾರು ನೋಡತ್ತಿರಲ್ರಿ ಅವ್ರು ಒಂದು ಲೈಕ್ ಮಾಡಿರಿ, ಮತ್ತು ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಚರ್ಚೆ ಮಾಡ್ಕೊಂಡು ತೊಗೊಂಡ್ರಿ. ಬರ್ರಿ ನೋಡ್ರಿ, ಇಲ್ಲೇ ನುಡಿಗಟ್ಟುಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವುದ್ರಿ ನುಡಿಗಟ್ಟುಗಳು ಅಂತೇಳಿ ಕನ್ನಡದೊಳಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದು. ಇಲ್ಲಿ ಏನಾಗ್ತಾವಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ನುಡಿಗಟ್ಟು ಏನೈತಿಲ್ರಿ, ಅದು ಬೇರೆ ಭಿನ್ನ ಅರ್ಥವನ್ನು ಏನಪ್ಪ ಅಂತಂದ್ರೆ ಕೊಡ್ತಿರ್ತದ. ಆ ಭಿನ್ನ ಅರ್ಥವನ್ನು ಯಾವ ರೀತಿ ಕೊಡ್ತದೆ ಅನ್ನೋದು ಏನಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಒಂದೇದು ನೋಡ್ರಿ, ಇಲ್ಲಿ ಅಂಗೈ ನೆಲ್ಲಿ ಅಂತೇಳಿ ಒಂದು ನುಡಿಗಟ್ಟು ಐತಿ. ಆ ಅಂಗೈ ನೆಲ್ಲಿಯ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಚೆನ್ನಾಗಿ ತಿಳಿದಿರುವುದು ಅಂತೇಳಿ. ಏನ್ರಿ, ಚೆನ್ನಾಗಿ ತಿಳಿದಿರುವುದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಅಂಗೈ ನೆಲಿ ಅಂತೇಳಿ ಅರ್ಥವನ್ನು ಕೊಡ್ತದ. ಅಂಗೈ ನೆಲಿ ಅಂತಕ್ಕಂಥ ಜೋಡಿ ಒಂದು ನುಡಿಗಟ್ಟಿನ ಒಂದು ಅರ್ಥ ಯಾವಪ್ಪ ಅಂದ್ರೆ ಚೆನ್ನಾಗಿ ತಿಳಿದಿರುವುದು. ನೆಕ್ಸ್ಟ್ ನೋಡ್ರಿ, ಎರಡನೇದು ಅಂಗೈಯಲ್ಲಿ ಜೀವ ಹಿಡಿದುಕೊಳ್ಳು. ಅಂಗೈಯಲ್ಲಿ ಜೀವ ಹಿಡಿದುಕೊಳ್ಳು ಅಂತೇಳಿ ಇಲ್ಲೊಂದು ನುಡಿಗಟ್ಟು ಐತ್ರಿ. ಅದಕ್ಕೆ ಬಹಳ ಭಯ ಹಾಗೂ ಎಚ್ಚರಿಕೆಗಳಿಂದ ಕೂಡಿರುವುದು. ಅಂಗೈಯಲ್ಲಿ ಜೀವ ಹಿಡ್ಕೊಳ್ಳೋದು, ಅಂಗೈ ಒಳಗೆ ಜೀವ ಹಿಡ್ಕೊಂಡು ಕುಂತಾರ ನೋಡಪ್ಪ ಅಂತಾರ ನೋಡ್ರಿ. ಅದಕ್ಕೆ ಏನಪ್ಪ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರೋದಕ್ಕೆ, ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಬಹಳ ಭಯದಿಂದ ಕೂಡಿರೋದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಅಂಗೈಯಲ್ಲಿ ಜೀವ ಹಿಡಿದುಕೊಳ್ಳು ಅಂತೇಳಿ ನುಡಿಗಟ್ಟಿನ ಅರ್ಥ ಅಂತೇಳಿ ಮಾಡ್ತೀವಿ ನಾವು. ನೆಕ್ಸ್ಟ್ ಅಂತರ್ಲಾಗ ಹಾಕು. ಅಂತರ್ಲಾಗ ಹಾಕು ಅಂತಂದ್ರೆ ಈ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಬಹಳ ಪ್ರಯತ್ನ ಮಾಡೋದು. ಬಹಳ ಏನು ಪ್ರಯತ್ನ ಮಾಡ್ತೀವಲ್ರಿ, ಆ ಬಹಳ ಪ್ರಯತ್ನ ಮಾಡೋದಕ್ಕೂ ಏನಪ್ಪ ಅಂದ್ರೆ ನಾವು ಇಲ್ಲಿ ಏನಪ್ಪ ಅಂದ್ರೆ ಅಂತರ್ಲಾಗ ಹಾಕು ಅಂತ ನೋಡ್ತೀವಿ. ನೋಡ್ರಿ, ಒಬ್ಬೊಬ್ಬರಂತ ನಾವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ, ಆ ಕೆಲಸ ಮಾಡಿದಾಗ ಯಶಸ್ವಿ ಆಗಲಿಲ್ಲ ಅಂದ್ರೆ ಅದಕ್ಕೆಲ್ಲ ದೊಡ್ಡ ಅಂತರ್ಲಾಗ ಹಾಕಿದ್ರೆ ಆದರೂ ಆಗಲಿಲ್ಲ ಒಂದು ಕೆಲಸ ಅಂತಾರೆ ನೋಡ್ರಿ. ಅದಕ್ಕೆ ನಾವು ಎಷ್ಟೋ ಬಹಳ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ಅಂತೀವಲ್ರಿ, ಅದಕ್ಕೆ ಅಂತರ್ಲಾಗು ಹಾಕು ಅಂತಂದ್ರೆ ಬಹಳ ಪ್ರಯತ್ನ ಮಾಡು ಅಂತೇಳಿ ಆ ನುಡಿಗಟ್ಟಿನ ಅರ್ಥ ಅಂತೇಳಿ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಅಗ್ರ ತಾಂಬೂಲ. ಅಗ್ರ ತಾಂಬೂಲ ಅಂತಂದ್ರೆ ಮೊದಲ ಮರ್ಯಾದೆ. ಮೊದಲ ಮರ್ಯಾದೆ ಕೊಡೋದಕ್ಕೆ ಏನಂತಂದ್ರೆ ಅಗ್ರ ತಾಂಬೂಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಗ್ರ ಅಂತೇಳಿ ಅಂತಂದ್ರೆ ಮೊದಲು ಅಂತೇಳಿ ಅಥವಾ ಮೊದಲು ಅಂತೇಳಿ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಗ್ರ ತಾಂಬೂಲ ಅಂತಕ್ಕಂಥ ಒಂದು ನುಡಿಗಟ್ಟಿನ ಅರ್ಥ ಯಾವಪ್ಪ ಅಂತಂದ್ರೆ ಮೊದಲ ಮರ್ಯಾದೆ ಅಂತೇಳಿ ಇಲ್ಲಿ ಒಂದು ಅರ್ಥ ಬರ್ತದೆ. ನೆಕ್ಸ್ಟ್ ಅಗ್ರಪೀಠ. ಅಗ್ರಪೀಠ ಅಂತಂದ್ರೆ ಮುಖ್ಯ ಸ್ಥಾನ ಅಥವಾ ಮೊದಲ ಮರ್ಯಾದೆ ಅಂತೇಳಿ. ಮೊದಲ ಮರ್ಯಾದೆ ನೋಡ್ರಿ, ಅಗ್ರ ತಾಂಬೂಲ ಅಂತಂದ್ರೆ ಮೊದಲ ಮರ್ಯಾದೆನೇ ಅಂತ ಅರ್ಥ ಕೊಡ್ತದ. ನೆಕ್ಸ್ಟ್ ಅಗ್ರಪೀಠ ಅನ್ನೋದಕ್ಕೂ ಏನಪ್ಪ ಅಂದ್ರೆ ಮೊದಲ ಮರ್ಯಾದೆನೇ ಅಂತೇಳಿ ನುಡಿಗಟ್ಟಿನ ಅರ್ಥ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಅರ್ಥ ಏನಂತಂದ್ರೆ ಮುಖ್ಯ ಸ್ಥಾನ ಅಂತೂ ಸಹ ಏನು ಮಾಡ್ತಂದ್ರೆ ಕೊಡ್ತಾರ. ಅಗ್ರ ತಾಂಬೂಲ, ಅಗ್ರಪೀಠ ಮತ್ತು ಇನ್ನೊಂದು ಅಗ್ರವೀಳ್ಯ ಅಂತ ಬಂದು ಬರ್ತದ. ಅಗ್ರವೀಳ್ಯ ಅನ್ನೋದಕ್ಕೂ ಇನ್ನೊಂದು ಅರ್ಥ ಏನಪ್ಪ ಅಂತಂದ್ರೆ ಅದು ಮೊದಲ ಮರ್ಯಾದೆನೇ ಅಂತ ಏನೋ ಆ ನುಡಿಗಟ್ಟಿನ ಅರ್ಥ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇವೇ 3 ಗೊತ್ತಿರ್ಬೇಕು ನೀವು. ಅಗ್ರ ತಾಂಬೂಲ, ಅಗ್ರಪೀಠ, ಅಗ್ರವೀಳ್ಯ ಅಂತೇಳಿ ಅವಕ್ಕೆ ಮೊದಲ ಮರ್ಯಾದೆನೇ ಅಂತೇಳಿ ಆ ನುಡಿಗಟ್ಟಿನ ಅರ್ಥ ಅಂತೇಳಿ ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ನೆಕ್ಸ್ಟ್ ನೋಡ್ರಿ, ಇಲ್ಲೈತೆ ನೋಡ್ರಿ ಅಗ್ರವೀಳ್ಯ. ಅಗ್ರವೀಳ್ಯ ಅಂತಂದ್ರೂ ಸಹ ಏನಪ್ಪ ಅಂದ್ರೆ ಮೊದಲ ಮರ್ಯಾದೆ. ಅಗ್ರವೀಳ್ಯ ಅಂತಂದ್ರೂ ಆ ನುಡಿಗಟ್ಟಿನ ಅರ್ಥ ಯಾವತ್ತಪ್ಪ ಅಂದ್ರೆ ಮೊದಲ ಮರ್ಯಾದೆ ಅಂತ ನೋಡ್ತೀವಿ. ನೋಡ್ರಿ, ಅಡಕೆಲೆ ಕೊಡು. ಅಡಕೆಲೆ ಕೊಡು ಅಂತಂದ್ರೆ ಬೀಳ್ಕೊಡೋದು. ಅಡಕೆಲೆ ಅಂತ ನೋಡ್ರಿ, ಈಗ ನಾವು ಸಾಮಾನ್ಯವಾಗಿ ನಮ್ಮ ಮನೆಯೊಳಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮ ಇರ್ತಾವೆ ನೋಡ್ರಿ. ಯಾವುದ್ರಿ ಲಕ್ಷ್ಮೀ ಪೂಜೆ ಇರ್ತದೆ, ಸುಕ್ರ ಗೌರಿ ಪೂಜೆ ಇರ್ತದೆ. ಯಾರು ಹೊರಗಡೆ ಬೇರೆ ಮನೆಯಿಂದ ಏನಪ್ಪ ಅಂದ್ರೆ ನಮ್ಮ ಮನೆಗೆ ಪೂಜೆಗೆ ಬಂದಾಗ ಅವ್ರಿಗೆ ಏನು ಮಾಡ್ತೀವಪ್ಪ ಅಂದ್ರೆ ಊಟ ಗೀಟ ಮಾಡಿಸಿ ಚಾಗಿ ಕುಡಿಸಿ ಹೋಗೋ ಸಮಯದೊಳಗೆ ಅಡಿಕೆಯಲ್ಲಿ ಕೊಡ್ತೀವಿ ನೋಡ್ರಿ. ನಾವು ತಾಂಬೂಲ ಕೊಡ್ತೀವಲ್ರಿ, ಅದಕ್ಕೆ ಅಡಿಕೆಯಲ್ಲೇ ಕೊಡು ಅಂತಂದ್ರೆ ಇದರ ನುಡಿಗಟ್ಟಿನ ಒಂದು ಅರ್ಥ ಯಾವತ್ತಪ್ಪ ಅಂದ್ರೆ ಬೀಳ್ಕೊಡೋದು. ಅವ್ರನ್ನ ಬಿಟ್ಟು ಕೊಡೋದಕ್ಕೆ ಅಡಿಕೆಯಲ್ಲೇ ಕೊಡು ಅಂತೇಳಿ ಒಂದು ನುಡಿಗಟ್ಟಿನ ಅರ್ಥ ಅಂತ ನೋಡ್ತೀವಿ ನಾವು. ನೆಕ್ಸ್ಟ್ ಅನ್ನ ಕಿತ್ತುಕೊಳ್ಳು. ಅನ್ನ ಕಿತ್ತುಕೊಳ್ಳುವಪ್ಪ ಅಂತಂದ್ರೆ ಜೀವನ ಮಾರ್ಗವನ್ನು ಕೆಡಿಸು. ಅದರ ಅನ್ನ ಕಿತ್ತುಕೊಳ್ಳು ಅಂತಕ್ಕಂಥ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಆ ಬೇರೆಯವರ ಯಾವುದೇ ಇರಲಿ ಅವರ ಜೀವನ ಮಾರ್ಗವನ್ನು ಕೆಡಿಸೋದಕ್ಕೆ ನಾವು ಅನ್ನ ಕಿತ್ತುಕೊಳ್ಳು ಅಂತೇಳಿ ಒಂದು ನುಡಿಗಟ್ಟು ಬರ್ತದೆ ರೀ. ಅನ್ನ ಕಿತ್ತುಕೊಳ್ಳು ಅನ್ನೋದಕ್ಕೆ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಜೀವನ ಮಾರ್ಗವನ್ನು ಕೆಡಿಸು ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಅನ್ನದ ದಾರಿ. ಅನ್ನದ ದಾರಿ ಅಂದ್ರೆ ಬದುಕುವ ದಾರಿ, ಬದುಕುವ ಮಾರ್ಗ. ಜೀವನ ಹೆಂಗೆ ಮಾಡ್ಬೇಕು ಅನ್ನೋದಕ್ಕೆ ನಾವು ಏನು ಕಲ್ಕೋತೀವಲ್ರಿ ಅಥವಾ ಜೀವನ ಏನು ಮಾಡ್ತಿರ್ತೀವಿ ಅನ್ನೋದಕ್ಕೆ ಅನ್ನದಾರಿ ಹಿಡ್ದಾನೆ. ಅನ್ನವಾಗ ಅವ್ಗೆ ಒಲಿತಳಪ್ಪ, ಅನ್ನ ಆಯ್ತಪ್ಪ ಅಂತಾರೆ. ಅಂದ್ರೆ ಒಳ್ಳೆ ರೀತಿಯಿಂದ ಒಳ್ಳೆ ಮಾರ್ಗದೊಳಗೆ ನಾವು ಹೋದಿವಪ್ಪ ಅಂದ್ರೆ ನಮ್ಗೆ ಅನ್ನ ಕಟ್ಟಿಟ್ಟ ಬುತ್ತಿ ಅಂದ್ರೆ ನಮ್ಗೆ ಒಳ್ಳೆಯದನ ಆಗ್ತದಂತ. ಅನ್ನದ ದಾರಿ ಅಂತಂದ್ರೆ ಬದುಕುವ ಮಾರ್ಗ ಅಂತೇಳಿ ಆ ನುಡಿಗಟ್ಟಿನ ಅರ್ಥ ಏನು ನಾವು ಇಲ್ಲಿ ನೋಡ್ತೀವಿ ಸರ್. ನೆಕ್ಸ್ಟ್ 10ನೇದು ನೋಡ್ರಿ, ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೆ ಒಮ್ಮೆ ಅಂತೇಳಿ ನುಡಿಗಟ್ಟು ಐತಿ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಈ ಒಂದು ನುಡಿಗಟ್ಟು ಐತ್ರಿ.
ಆ ಅಮಾವಾಸ್ಯೆಗೊಮ್ಮೆ ಮತ್ತು ಹುಣ್ಣಿಮೆಗೊಮ್ಮೆ ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಬಹಳ ಅಪರೂಪ, ಭಾಳ ಅವಾಗೊಮ್ಮೆ ಇವಾಗೊಮ್ಮೆ ಅಂತ ನೋಡ್ರಿ. ಯಾಕಂತಂದ್ರೆ ಅಮಾವಾಸ್ಯೆ ಮತ್ತು ಏನಪ್ಪ ಅಂದ್ರೆ ಈ ಒಂದು ಅಮಾವಾಸ್ಯೆ ಮತ್ತು ಏನಪ್ಪ ಅಂದ್ರೆ ಈ ಒಂದು ಇದ್ರ ನಡುವೆ ಯಾವುದ್ರಿ ಹುಣ್ಣಿಮೆ ನಡುವೆ ಎಷ್ಟು ದಿನದ ಅಂತರ ಇರ್ತದಪ್ಪ ಅಂದ್ರೆ 15 ದಿವಸ ಅಂತರ ಇರ್ತದೆ. 15 ಅಮಾವಾಸ್ಯೆ ಮತ್ತು ಒಂದು ಅಮಾವಾಸ್ಯೆ ಬಂತಂದ್ರೆ ಅಮಾವಾಸ್ಯೆ ನಂತರ ಏನಪ್ಪ ಅಂದ್ರೆ ಹುಣ್ಣಿಮೆ ಬರ್ತದೆ, ಹುಣ್ಣಿಮೆ ಆದ್ರೆ ಮತ್ತೇನಪ್ಪ ಅಂದ್ರೆ ಅಮಾವಾಸ್ಯೆ ಬರ್ತದೆ. ಇವುಗಳ ನಡುವಿನ ಅಂತರ ಏನಾಗ್ತದಪ್ಪ ಅಂತಂದ್ರೆ 15 ದಿವಸ ಅಂತರ ಇರ್ತದೆ. 15 ದಿವಸ ಅಂತರ ಇರೋದ್ರಿಂದ ಏನಂದ್ರೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅರ್ತಕ್ಕಂಥ ಒಂದು ಅರ್ಥ ಏನಪ್ಪ ಅಂದ್ರೆ ಬಹಳ ಅಪರೂಪ ಅನ್ನೋದು ಸಂಬಂಧ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ನೋಡ್ರಿ. ಈಗ ನಮ್ಮ ಹಳ್ಳಿ ಒಳಗೆ ಅಥವಾ ಗ್ರಾಮೀಣ ಪ್ರದೇಶ ಒಳಗೆ ಅಂತೀವಿ ನೋಡಿ, ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಬರ್ತಾನೆ ಬಿಡಪ್ಪ ಅವ ಏನಂತಾರೆ ಅಂದ್ರೆ ಭೇಟಿಯಾಗಿದ್ರು ಅಂತಾರೆ. ಏನು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಭೇಟಿಯಾಕಾನು ಅಂದ್ರೆ ಬಹಳ ಅಪರೂಪ, ಬಹಳ ವಿರಳವಾಗಿ ಏನಪ್ಪ ಅಂದ್ರೆ ಇರೋದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಬಹಳ ಅಪರೂಪ, ಬಹಳ ವಿರಳನು ಅಂತ ಏನು ಮಾಡ್ತಾರನ್ನ ಕರೀತಾರೆ. ಬಹಳ ವಿರಳ ನೋಡ್ರಿ, ಇದು ಅರ್ಥ ಕೊಡ್ತಾರೆ. ಬಹಳ ವಿರಳ ಅಂತಂದ್ರೂ ಒಂದೇ, ಬಹಳ ಅಪರೂಪ ಅಂತಂದ್ರೂ ಒಂದೇ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ನುಡಿಗಟ್ಟಿನ ಅರ್ಥ. ನೆಕ್ಸ್ಟ್ 11 ನೋಡ್ರಿ, ಅರ್ಧ ಚಂದ್ರ ಪ್ರಯೋಗ ಮಾಡು. ಯಾವುದ್ರಿ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತ ಐತಿ. ಆ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಕತ್ತು ಹಿಡಿದು ನೂಕು. ಇದನ್ನ ಲಾಸ್ಟ್ ಟೈಮ್ ಗ್ರೂಪ್ ಸಿ ಕೇಳಿದನ್ರಿ. ಅರ್ಧ ಚಂದ್ರ ಪ್ರಯೋಗ ಮಾಡು ನುಡಿಗಟ್ಟಿನ ಅರ್ಥ ಏನಂತ ಕೇಳಿದ, ಏನು ನಾವು ಕತ್ತು ಹಿಡಿತೀವಿ, ಕತ್ತು ಹಿಡಿದು ನೂಕೋದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತೇಳಿ ನುಡಿಗಟ್ಟು ಬರ್ತದೆ. ಆ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಕತ್ತು ಹಿಡಿದು ನೂಕೋದು. ನೆಕ್ಸ್ಟ್ ಅಳಲೆಕಾಯಿ ಪಂಡಿತ. ಅಳಲೆಕಾಯಿ ಪಂಡಿತ ಅಂತೇಳಿ ನುಡಿಗಟ್ಟು ಐತಿ. ಆ ಅಳಲೆಕಾಯಿ ಪಂಡಿತ ಅಂತಕ್ಕಂಥ ನುಡಿಗಟ್ಟು ಏನೈತಿಲ್ರಿ, ಅದರ ಅರ್ಥ ಏನಪ್ಪ ಅಂತಂದ್ರೆ ಆ ಒಂದು ನುಡಿಗಟ್ಟಿನ ಅರ್ಥ ನಕಲಿ ವೈದ್ಯ. ಅಂದ್ರೆ ನಕಲಿ ವೈದ್ಯ ಅಂದ್ರೆ ವೈದ್ಯನೇ ಇರಂಗಿಲ್ಲ, ಅವ ಆ ಪಂಡಿತನ ಅಲ್ಲವ, ವೈದ್ಯ ಅಥವಾ ಡಾಕ್ಟರ್ ಅನ್ಸ್ಕೊಳ್ಬೇಕಪ್ಪ ಅಂದ್ರೆ ಆ ಒಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಕಲ್ತಿರ್ಬೇಕು ಅವರು. ಆದ್ರೆ ಅಲ್ಲಿ ಅಳಲೆಕಾಯಿ ಪಂಡಿತ ಅಂತಂದ್ರೆ ಅವನು ಏನಪ್ಪ ಅಂದ್ರೆ ನಕಲಿ ಇದ್ದಂಗೆ ಅಂತ. ಅದಕ್ಕೆ ಪಂಡಿತ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಏನು ಬಳಕೆ ಮಾಡ್ಯಾರಪ್ಪ ಅಂದ್ರೆ ವೈದ್ಯ ಅಂತ ಬಳಕೆ ಮಾಡಿದ್ರೆ, ಅಳಲೆಕಾಯಿ ಅಂತಂದ್ರೆ ನಕಲಿ, ಪಂಡಿತ ಅನ್ನೋದಕ್ಕೆ ವೈದ್ಯ ಅಂತೇಳಿ ಅಂತಂದ್ರೆ ಬಳಕೆ ಮಾಡಿದಾರೆ ಶಬ್ದ. ಅದಕ್ಕೆ ಅಳಲೆಕಾಯಿ ಪಂಡಿತ ಅನ್ನೋದಕ್ಕೆ ಒಂದು ನುಡಿಗಟ್ಟಿನ ಅರ್ಥ ಯಾವತ್ತಪ್ಪ ಅಂದ್ರೆ ನಕಲಿ ವೈದ್ಯ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಅಳಿದು ಸುರಿದು ಅಂತ ಹೇಳ್ತೀವಿ. ಅಳಿದು ಸುರಿದು ಅಂದ್ರೆ ಹಿಂದೆ ಮುಂದೆ ಯೋಚಿಸೋದು. ಅಳಿಲು ಏನು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಇದನ್ನು ಮಾಡು, ಒಮ್ಮೆ ದುಡುಕಕ್ಕೆ ಹೋಗಬೇಡ ಅಂತಾರೆ ನೋಡ್ರಿ. ಅಳೆದು ಸುರಿದು ಅಂತಂದ್ರೆ ಸ್ವಲ್ಪ ವಿಚಾರ ಮಾಡೋದು ಅಂತ, ಸರಿ ಐತೋ ತಪ್ಪೈತೋ. ಅಳಿದು ಸುರಿದು ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಈ ನುಡಿಗಟ್ಟಿನ ಅರ್ಥ ಹಿಂದೆ ಮುಂದೆ ಯೋಚಿಸು ಅಂತೇಳಿ ಈ ಒಂದು ನುಡಿಗಟ್ಟಿನ ಅರ್ಥ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಆಕಾಶಕ್ಕೆ ಏನಿ ಇಡು. ಆಕಾಶಕ್ಕೆ ಏನಿ ಇಡು, ಆಕಾಶಕ್ಕೆ ಏನಿ ಹಾಕು ಅಂತಾರೆ. ಅದಕ್ಕೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕೋದು. ಆಕಾಶಕ್ಕೆ ಏನು ಇಡಕ್ಕೆ ಬರ್ತೈತೇನ್ರಿ? ಸಾಧ್ಯನೇ ಇಲ್ಲ. ಹೌದ್ರಿ, ನಾವು ಆಕಾಶ ಈಗ ನಿಚ್ಚಣಿಕೆ ಅಂತೀವಿ. ಏನಿ ಅಂದರೆ ನಿಚ್ಚಣಿಕೆ. ಆ ನಿಚ್ಚಣಿಕೆ ಇಟ್ಕೊಂಡು ಮ್ಯಾಗ ಇಟ್ಕೊಂಡು ಹೋಗಿ ಮುಗುಲ್ನ ಮುಟ್ಟಾಕ ಅಥವಾ ಆಕಾಶನ ಮುಟ್ಲಿಕ್ಕೆ ಸಾಧ್ಯತೆ ಏನ್ರಿ? ಸೊ ಇಲ್ಲ. ಅದಕ್ಕೆ ಇಲ್ಲಿ ಅಸಾಧ್ಯವಾದ ಕೆಲಸಕ್ಕೆ ನಾವು ಕೈ ಹಾಕೋದು ಕಡೆ ಅವ ನುಡಿಗಟ್ಟು ಏನು ಅರ್ಥವನ್ನು ಕೊಡ್ತದಂದ್ರೆ ಆಕಾಶಕ್ಕೆ ಏನಿ ಇಟ್ಟಂಗಂದ್ರೆ ಅರ್ಥ. ಅದಕ್ಕೆ ಇದ್ರೊಳಗೆ ಆ ಸ್ಪರ್ಶ ಪಿಕ್ಚರ್ ಒಳಗೆ ಸುದೀಪ್ ಅವರ ಒಂದು ಇದನ್ನು ಶೇರಿ ಹೇಳ್ಯಾರ ನೋಡ್ರಿ. ಏನಿ ಜೋಡಿಸಿ ಮುಗಿಲ ಮುಟ್ಟಲಾಗುವುದಿಲ್ಲ, ಸೂಜಿ ಪೋಣಿಸಿ ಮೋಡ ಹೊಲಿಯಲಾಗುವುದಿಲ್ಲ ಅಂತೇಳಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಶೈಲಿ ಹೇಳ್ಯಾರಿ. ಸೊ ಅದ ಮೀನಿಂಗ್ ಏನಪ್ಪ ಅಂದ್ರೆ ಇಲ್ಲಿ ಕೊಡ್ತದ, ಆಕಾಶಕ್ಕೆ ಏನಿ ಇಡು ಅಂತಂದ್ರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುವುದು. ನಮ್ಮ ಕಡೆಯಿಂದ ಆಗೋದಿಲ್ಲ ಅದು. ಯಾಕಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಅದ್ರ ಮೀನಿಂಗ್ ಏನಪ್ಪ ಅಂದ್ರೆ ಆಕಾಶವನ್ನು ನಾವು ಏನಿ ಇಟ್ಟು ಏನಪ್ಪ ಅಂದ್ರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣದಿಂದ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುವಂಥ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಆಕಾಶಕ್ಕೆ ಹಾವು ಅಲ್ರಿ, ಇದು ಹಾರು. ಆಕಾಶಕ್ಕೆ ಏನಪ್ಪ ಅಂದ್ರೆ ಹಾರು. ಆಕಾಶಕ್ಕೆ ಹಾರು ಕರೆಕ್ಟ್ ಐತಿಲ್ಲ? ಚಲೋ ಐತ್ರಿ. ಆಕಾಶಕ್ಕೆ ಹಾರು ಅಂತಂದ್ರೆ ಅತ್ಯಾನಂದ ಪಡು ಅಂತಂದ್ರೆ ಸಂತೋಷ ಆಗೋದು ಅಂತಾರೆ ನೋಡ್ರಿ. ಭಾಳ ಸಂತೋಷ ಅಂತಾರೆ ನೋಡ್ರಿ. ಭಾಳ ಸಂತೋಷ ಆಗೈತಿ ಇವತ್ತು ಅಂತೇಳಿ. ಭಾಳ ಸಂತೋಷ ಅಂತಂದ್ರೆ ಅಲ್ಲಿ ನಮಗೆ ಖುಷಿಯಾಗಿರ್ತದೆ ನೋಡ್ರಿ. ಖುಷಿ ಆಗೋದು, ಸಂತೋಷ ಆಗಿತ್ತು ಅಂದ್ರೆ ಆಕಾಶಕ್ಕೆ ಹಾರೋದು ಅಂತಾರೆ. ಅದಕ್ಕೆ ಅತ್ಯಾನಂದ ಪಡೋದು, ಸಂತೋಷ ಪಡೋದಕ್ಕೆ ಆಕಾಶಕ್ಕೆ ಹಾರುವ ಅಂತೇಳಿ ಇಲ್ಲಿ ನುಡಿಗಟ್ಟಿನ ಅರ್ಥ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಆಕಾಶಕ್ಕೆ ಹಾರುವ ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಯಾವುದಪ್ಪ ಅಂದ್ರೆ ಅತ್ಯಾನಂದ ಪಡೋ ಅಥವಾ ಸಂತೋಷ ಪಡೋ ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ನೋಡ್ರಿ, ಆಕಾಶದಿಂದ ಇಳಿದು ಬರು ಅಂದ್ರೆ ಅಗಾಧ ಜ್ಞಾನ ಹೊಂದಿರತಕ್ಕಂಥದ್ದು, ದೊಡ್ಡ ಗುಣಗಳಿಂದ ಕೂಡಿರು. ಆಕಾಶದಿಂದ ಇಳಿದು ಬರುವುದು ಅಂತಂದ್ರೆ ಇಲ್ಲಿ ಬಹಳ ಜ್ಞಾನದಿಂದ ಕೂಡಿರುವಂಥದ್ದು, ದೊಡ್ಡ ಗುಣದಿಂದ ಕೂಡಿರುವುದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ನುಡಿಗಟ್ಟು ಏನು ಬರ್ತದೆ ಅಂದ್ರೆ ಆಕಾಶದಿಂದ ಇಳಿ ಬರುವುದು ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಇಕ್ಕಳ ಹಾಕು ಅಂತಂದ್ರೆ ಒತ್ತಾಯದ ಪ್ರಚೋದನೆ ಮಾಡೋದು. ಯಾವುದೇ ಒಂದು ಕೆಲಸ ಮಾಡುತ್ತಂದ್ರೆ
ಅವ್ರಿಗೆ ನಾವು ಒತ್ತಾಯ ಮಾಡ್ತೀವಲ್ರಿ, ಆ ಒತ್ತಾಯದ ಪ್ರಚೋದನೆ ಏನು ಮಾಡ್ತೀವಲ್ರಿ, ಆ ಒಂದು ನುಡಿಗಟ್ಟು ಯಾವತ್ತಪ್ಪ ಅಂದ್ರೆ ಇಕ್ಕಳ ಹಾಕು. ಈ ಇಕ್ಕಳ ಹಾಕು ಅಂತಕ್ಕಂಥ ಒಂದು ನುಡಿಗಟ್ಟು ಏನೈತಿ ಅದರ ಅರ್ಥ ಇನ್ನೊಂದು ಏನಪ್ಪ ಅಂದ್ರೆ ಒತ್ತಾಯದಿಂದ ಏನು ಮಾಡೋದು ಅಂದ್ರೆ ಪ್ರಚೋದನೆ ಮಾಡೋದು. ಒತ್ತಾಯಪೂರ್ವಕ ಪ್ರಚೋದನೆ ಮಾಡೋದು. ಒತ್ತಾಯಪೂರ್ವಕವಾಗಿ ಪ್ರಚೋದನೆ ಮಾಡಿದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕಂತ ನೋಡ್ರಿ, ಈ ಮನಸ್ಸಿಲ್ಲದ ನಾಯಿ ಭೇಟಿ ಕರ್ಕೊಂಡ್ರೆ ಮಲ ನೋಡಿ ಓಡಿ ಬಂದಿತ್ತು ಅಂತೇಳಿ, ಹಂಗೆ ಆ ನಾಯಿಗೆ ಏನಪ್ಪ ಅಂತಂದ್ರೆ ಭೇಟಿ ಆಡಲಿಕ್ಕೆ ಮನಸ್ಸನ್ನ ಇಲ್ಲ. ಹೌದು, ನಾವು ಭೇಟಿ ಆಡ್ಬೇಕಂತೇಳಿ ಮಲ ಭೇಟಿ ಆಡ್ಬೇಕಂತ ನಾವು ಕಾಡಿಗೋ ಅಥವಾ ಬೆಟ್ಟಕ್ಕೋ ಏನೋ ಒಂದು ನಾಯಿ ಕರ್ಕೊಂಡು ಹೋದ್ವಿ ಅಂದ್ರೆ ಅದಕ್ಕೆ ಆ ಭೇಟಿ ಆಡೋಕೆ ಮನಸ್ಸೇ ಇಲ್ಲ ಅಂತಂದ್ರೆ ಆ ನಾಯಿ ಭೇಟಿ ಆಡಂಗಿಲ್ಲ ರೀ, ಮಲ ನೋಡಿ ಓಡಿ ಬರ್ತದೆ ಅದಕ್ಕೆ ಮನಸ್ಸಿಲ್ಲದ ನಾಯಿನ ಭೇಟಿ ಆಡ್ಲಿಕ್ಕೆ ಕರ್ಕೊಂಡು ಹೋದ್ರೆ ಮಲ ನೋಡಿ ಓಡಿ ಬಂದಿತ್ತು ಅಂತೇಳಿ ನಮ್ಮ ಗ್ರಾಮೀಣ ಭಾಷೆ ಒಳಗೆ ಮಾತಾಡ್ತಾರೆ. ಸೇಮ್ ಹಂಗೆ ನೋಡ್ರಿ, ಇಕ್ಕಳ ಹಾಕೊಂಡ್ರೆ ಒತ್ತಾಯದ ಪ್ರಚೋದನೆ ಮಾಡೋದು ಅಂತ. ನೆಕ್ಸ್ಟ್ ಇತಿಶ್ರೀ ಅಥವಾ ಇತಿಶ್ರೀ ಹಾಡು ಅಂತಾರೆ ನೋಡ್ರಿ. ಕೊನೆ ಹೇಳು, ಮುಕ್ತಾಯ ಮಾಡು, ಮುಕ್ತಾಯ ಅಥವಾ ಕೊನೆ ಅನ್ನೋದಕ್ಕೆ ಇತಿಶ್ರೀ ಅಂತ ನೋಡ್ತೀವಿ. ಇತಿಶ್ರೀ ಹಾಡು ಅಂತ ನೋಡ್ರಿ, ಅಂದ್ರೆ ಅದನ್ನು ಮುಗಿಸ್ಬಿಡೋದು ಅಂತ. ಯಾವುದೇ ಒಂದು ವಿಚಾರ ಇತ್ತಂದ್ರೆ ಅದಕ್ಕೆ ಇತಿಶ್ರೀ ಹಾಡಿಬಿಡುವಪ್ಪ, ಸುಮ್ಮ ಯಾಕೆ ಅದ್ರ ಬಗ್ಗೆ ಹೊಳೆ ತಲೆ ಕೆಡಿಸ್ಕೊಳ್ತಿ ಅಂತಾರಲ್ಲ, ಅಂದ್ರೆ ಮುಕ್ತಾಯ ಮಾಡಿಬಿಡೋದನ್ನು ಕೊನೆಯ ಗಣಿಸಿಬಿಡೋದು ಅಂತಾರಲ್ಲ, ಹಂಗೆ ಇತಿಶ್ರೀ ಅಂತಂದ್ರೆ ಮುಕ್ತಾಯ ಅಥವಾ ಕೊನೆ ಅಂತೇಳಿ ಆ ಒಂದು ನುಡಿಗಟ್ಟಿನ ಅರ್ಥ ನೋಡ್ತೀವಿ ನಾವು. ನೆಕ್ಸ್ಟ್ ಉತ್ಸವ ಮೂರ್ತಿ ಅಂದ್ರೆ ಕೆಲಸ ಮಾಡದೆ ಆಲಸ್ಯದಿಂದ ಇರುವವ. ಬರೀ ತಿರುಗಾಡ್ಕೊಂತ ಉತ್ಸವ ಮೂರ್ತಿ ಒಟ್ಟು ಖಾಲಿ ಇದ್ಕೊಂತ ಅಡ್ಡಾಡೋನು ಅಂದ್ರೆ ಆಲಸ್ಯ ಮನುಷ್ಯಾಗೆ ಏನಂತಂದ್ರೆ ಉತ್ಸವ ಮೂರ್ತಿ ಅಂತ ಕರೀತಾರೆ. ಉತ್ಸವ ಮೂರ್ತಿ ಅನ್ನೋದಕ್ಕೆ ಕೆಲಸ ಮಾಡದೆ ಆಲಸ್ಯದಿಂದ ಇರುವವನಿಗೆ ಏನಂತಂದ್ರೆ ಉತ್ಸವ ಮೂರ್ತಿ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್ ಉಪ್ಪಿಡು ಅಂತಂದ್ರೆ ಅನ್ನ ಹಾಕು ಅಥವಾ ಕಾಪಾಡು. ಉಪ್ಪಿಡು ಅಂತಂದ್ರೆ ಒಳ್ಳೆಯದನ್ನು ಮಾಡೋದು. ಇನ್ನೊಬ್ಬರಿಗೆ ಏನಪ್ಪ ಅಂತಂದ್ರೆ ನಾವು ದ್ರೋಹ ಬಗೆಯಬಾರ್ದು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಉಪ್ಪಿಡು ಅಂತಕ್ಕಂಥ ಒಂದು ಆ ನುಡಿಗಟ್ಟು ಏನು ಅರ್ಥವನ್ನು ಕೊಡ್ತದಪ್ಪ ಅಂದ್ರೆ ಅನ್ನ ಹಾಕು ಅಥವಾ ಕಾಪಾಡುವುದು, ಅವ್ರನ್ನ ಸಂರಕ್ಷಣೆ ಅಥವಾ ರಕ್ಷಣೆ ಮಾಡು ಅಂತೇಳಿ ಅರ್ಥವನ್ನು ಕೊಡ್ತದ. ಕಾಪಾಡು ಅಂತಂದ್ರೆ ಒಂದೇ, ಇನ್ನೊಂದು ಅರ್ಥದೊಳಗೆ ನಾವು ಏನು ಮಾಡ್ಬೇಕ್ರಿ, ರಕ್ಷಣೆ ಕಾಪಾಡು ಅಥವಾ ರಕ್ಷಣೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ಗೊತ್ತಿರಲಿ, ಉಪ್ಪಿಡು, ಅನ್ನ ಹಾಕು, ಕಾಪಾಡು, ರಕ್ಷಣೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಉಭಯ ಸಂಕಟ. 21ನೇದ್ರಿ ಉಭಯ ಸಂಕಟ ಅಂತ. ಉಭಯ ಅಂತಂದ್ರೆ ಎರಡು, ಆ ಕಡೆ ಈ ಕಡೆ ಅಂತ ನೋಡಿ. ಉಭಯ ಸಂಕಟ ಸಂದಿಗ್ಧ ಪರಿಸ್ಥಿತಿ, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಭಾಳ ಒಂದು ಗಂಭೀರವಾಗಿರ್ತಕ್ಕಂಥ ಸ್ಥಿತಿ ಇರ್ತೈತಲ್ಲ, ಅದಕ್ಕೆ ಸಂದಿಗ್ಧ ಸ್ಥಿತಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಉಭಯ ಸಂಕಟ ಅಂತಕ್ಕಂಥ ಒಂದು ನುಡಿಗಟ್ಟಿನ ಅರ್ಥ ಅಂತ ಬಂದಾಗ ನಾವು ಸಂದಿಗ್ಧ ಸ್ಥಿತಿ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದ ಸಂದಿಗ್ಧ ಸ್ಥಿತಿ. ನೆಕ್ಸ್ಟ್ ನೋಡ್ರಿ 22ನೇದು, ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ. ನೋಡ್ರಿ, ಭಾಳ ಇದನ್ನು ರಿಪೀಟ್ ಕ್ವಶನ್ಸ್ ರೀ, ಇದು ಭಾಳ ಸಲ ರಿಪೀಟ್ ಕೇಳಿದಾನ. ಜಿಪುಣ ಅಂತೇಳಿ, ಈಗ ನಾವು ಏನೋ ತಿನ್ನತ್ತಿರ್ತೀವಿ, ತಿನ್ನೋತ್ ಮುಂದೆ ಕಾಗಿ ಓಡಿಸೋಕೆ ಆಗಲಿಲ್ಲ ಅಂದ್ರೆ ನಾನು ಎಲ್ಲಿ ಕೈಯಾಗಿಂದ ಏನಾದ್ರೂ ಮತ್ತೆ ಹೋಗಿತ್ತು ಅಂತೇಳಿ ಹೇಳ್ತೇವೆ ಅಂದ್ರೆ ಅಷ್ಟು ಜಿಪುಣತನ ತೋರಿಸ್ತೀವಲ್ರಿ. ಅದಕ್ಕೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವಂತಂದ್ರೆ ಅರ್ಥ ಏನಪ್ಪ ಅಂದ್ರೆ ಜಿಪುಣ ಅಂತೇಳಿ ಅರ್ಥವನ್ನು ಕೊಡ್ತದ. ನುಡಿಗಟ್ಟಿನ ಅರ್ಥ ಗೊತ್ತಿರ್ಬೇಕ್ರಿ. ಎತ್ತಿದವರ ಕೈಗೂಸು ಅಂದ್ರೆ ಸ್ವಂತ ಬುದ್ಧಿ ಇಲ್ಲ ಅಂತ, ಏನೋ ಒಟ್ಟು ನಾಲೆಜ್ ಇಲ್ಲ ಅಂತಾರೆ ನೋಡ್ರಿ. ಹಂಗೆ ಅಂದ್ರೆ ಎತ್ತಿದವರ ಕೈಗೂಸು ಅಂತಾರೆ ನೋಡ್ರಿ. ಅವೇನು ಬಿಡಿ ಎತ್ತಿದವ್ರ ಕೈಗೂಸು ಅಂತಾನ, ಅದಕ್ಕೆ ಏನೋ ಅವಂಗೆ ಬೆಂದೇ ಇಲ್ಲ ಅಂತಾರೆ ನೋಡ್ರಿ. ನಮ್ಮ ಹಳ್ಳಿ ಭಾಷೆದಾಗ ಹಂಗೆ ನೋಡ್ರಿ, ಸ್ವಂತ ಬುದ್ಧಿ ಇಲ್ಲದವ ಅಥವಾ ಸ್ವಬುದ್ಧಿ ಇಲ್ಲದವನಿಗೆ ಏನಪ್ಪ ಅಂದ್ರೆ ಎತ್ತಿದವರ ಕೈಗೂಸು ಅಂತೇಳಿ ನುಡಿಗಟ್ಟು ಏನಂತಂದ್ರೆ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ಎದೆ ಮಾಡು, ಸಾಹಸ ಮಾಡೋದಕ್ಕೆ ಎದೆ ಒಂದು ನುಡಿಗಟ್ಟು ಯಾವುದಪ್ಪ ಅಂದ್ರೆ ಸಾಹಸ ಮಾಡು, ಎದೆ ಮಾಡು ಅಂತ ಹೇಳ್ಕೊ. ಎಮ್ಮೆ ತಮ್ಮಣ್ಣ ಮಂದ ಬುದ್ಧಿ ಅವ ಅಂತ, ಅಂದ್ರೆ ಸ್ವಲ್ಪ ಅರುಮುರು ಇರ್ತದೆ ನೋಡ್ರಿ, ಒಂದು ಸ್ವಲ್ಪ ಬುದ್ಧಿ ಕಡಿಮೆ ಇರ್ತದಲ್ಲ ಅವ್ರಿಗೆ ಏನಂತಾರ ಎಮ್ಮೆ ತಮ್ಮನ ಇದ್ದಂಗೆ ಬಿಡೋ ನೀವು ಅಂತಾರಲ್ಲ, ಹಂಗೆ ಎಮ್ಮೆ ತಮ್ಮನ ಅಂತಕ್ಕ ನುಡಿಗಟ್ಟು ಯಾವತ್ತಪ್ಪ ಅಂದ್ರೆ ಮಂದ ಬುದ್ಧಿಯವ ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಎಲೆ ಎಂಜಲು ಮಾಡು ನೋಡ್ರಿ, ಯಾರ್ದಾರ ಮನೆಗೆ ಹೋಗಿರ್ತೀವಿ, ಈಗ ಊಟ ಮಾಡು ಪ್ರಸಾದ ತಗೋರು ಹಂಗೆ ಹಿಂಗೆ ಅಂತೀವಿ. ಇಲ್ಲ, ಈ ಜಸ್ಟ್ ಊಟ ಮಾಡಿ ಈಗ ಬಂದಿವಿ, ಬ್ಯಾಡ್ರಿ ಅಂತೀವಿ. ನೀವು ಎಡಿ ಮೇಗರ ಕುಂತ ಹೇಳೋ ಮರಾಯ ಅಂತ ನೋಡ್ರಿ. ಹಂಗೆ ಎಲೆ ಎಂಜಲು ಮಾಡು ಅಂತಂದ್ರೆ ನೆಪ ಮಾತ್ರಕ್ಕೆ ಊಟ ಮಾಡೋದು. ಊಟ ಮಾಡೋಕೆ ಹೋಗ್ಬೇಡ, ಬಟ್ ಸ್ವಲ್ಪ ಕುಂತು ಇದ್ದಂಗೆ ಮಾಡಂತ ನೋಡ್ರಿ. ಹಂಗೆ ನೆಪ ಮಾತ್ರಕ್ಕೆ ಊಟ ಮಾಡೋದಕ್ಕೆ ಎಲೆ ಎಂಜಲು ಮಾಡು ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಏತಿ ಎಂದರೆ ಪ್ರೀತಿಯನ್ನು ಅಂದ್ರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳೋದು. ಏತಿ ಅಂದ್ರೆ ಎತ್ತೇರಿಗೆ ಇರ್ತಿ, ಕ್ವಾಣಕೇರಿಗೆ ಇಳಿತಿ ಅಂತಾರೆ ನೋಡ್ರಿ. ಎತ್ತಿನ ಸ್ವಭಾವ ಏನ್ರಿ, ಅದು ಹೊಲದೊಳಗೆ ಉಳುಮೆ ಮಾಡೋದು. ಕ್ವಾಣದ ಏನ್ರಿ, ಕೆರೆ ಒಳಗೆ ಬಿದ್ದು ಆರಾಮ ನೀರಾಗ ಅಡ್ಯಾಡೋದು. ಅದಕ್ಕೆ ಏತಿ ಎಂದರೆ ಪ್ರೀತಿಯನ್ನು ನಾವೊಂದು ಹೇಳೋದು ಅವ್ರೊಂದು ಮಾಡೋದು ಅಂತಾರೆ ನೋಡ್ರಿ. ಹಂಗೆ ಏತಿ ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳೋದಕ್ಕೆ ಏನಪ್ಪ ಅಂದ್ರೆ ಏತಿ ಅಂದರೆ ಪ್ರೀತಿಯನ್ನು ಅಂತೇಳಿ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ಒಂಟಿ ಕಾಲಿನ ಮೇಲೆ ನಿಲ್ಲು. ಒಂಟಿ ಕಾಲಿನ ಮೇಲೆ ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಏನಪ್ಪ ಅಂತಂದ್ರೆ ಬಹಳ ಕಾತುರದಿಂದ ಇರೋದು. ಭಾಳ ಕಾತುರದಿಂದ ಯಾವುದೋ ಒಂದು ವಿಷಯ ಇತ್ತಂದ್ರೆ ಅದ್ರ ಬಗ್ಗೆ ನಮಗೆ ಏನಪ್ಪ ಅಂದ್ರೆ ಕ್ರಿಯಾಸಿಟಿ ಇರ್ತದೆ ಅಂತಾರೆ ನೋಡ್ರಿ. ಹಂಗೆ ಬಹಳ ಕಾತುರದಿಂದ ಇರ್ತೀವಲ್ರಿ, ಅದಕ್ಕೆ ಒಂಟಿ ಕಾಲಿನ ಮೇಲೆ ನಿಲ್ಲು ಅಂತಕ್ಕಂಥ ಒಂದು ನುಡಿಗಟ್ಟು ಏನಪ್ಪ ಅಂತಂದ್ರೆ ಬರ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಓ ನಾಮ ಅಂತ ಐತಿ. ಓ ನಾಮ 29 ಓ ನಾಮ ಅಂತಂದ್ರೆ ಪ್ರಾರಂಭದ ಪಾಠ. ಪ್ರಾರಂಭ ಅಥವಾ ಪ್ರಸ್ತಾವನೆ ಅಂತ ಅಥವಾ ಪೀಠಿಕೆ ಅಂತ ಏನು ಕರಿತೀವಲ್ಲ, ಪ್ರಸ್ತಾಪ ಅಂತ ಕರಿತೀವಲ್ರಿ. ಆ ಓ ನಾಮ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಪ್ರಾರಂಭದ ಪಾಠ ಅಂತಕ್ಕಂಥ ಒಂದು ನುಡಿಗಟ್ಟಿನ ಅರ್ಥ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಕಣ್ಣಿಗೆ ಹೊಡೆ.
ಕಣ್ಣಿಗೆ ಹೊಡಿ ಅಂತಂದ್ರೆ ತೊಗೊಂಡು ಮತ್ತೆ ಅದರಲ್ಲೇ ಬಡಿಯೋಂಗಿಲ್ಲ. ಅದರ ಅರ್ಥ ಏನಂತಂದ್ರೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದು. ಏನು ಕಣ್ಣಿಗೆ ಹೊಡಿ ಅಂತಕ್ಕಂಥ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳೋಕೆ ನಾವು ಏನು ಕರಿತೀವಿ, ಇಲ್ಲಿ ಕಣ್ಣಿಗೆ ಹೊಡಿ ಅಂತೇಳಿ ಒಂದು ನುಡಿಗಟ್ಟಿನ ಅರ್ಥ ಅಂತ ನೋಡ್ತೀವಿ. ನೆಕ್ಸ್ಟ್ ಕಣ್ಣು ಕೀಳು. ಕಣ್ಣು ಕೀಳು ಅಂದರೆ ನೋಟವನ್ನು ಬೇರೆಡೆಗೆ ಬದಲಿಸು. ಕಣ್ಣು ಕೀಳೋದಂದ್ರೆ ಹಿಂಗೆ ಮತ್ತು ಕಣ್ಣು ಕೀಳೋದಲ್ಲ, ನಮ್ಮ ಎಲ್ಲೋ ಒಂದು ಕಡೆ ನಮ್ಮ ದೃಷ್ಟಿ ಇರ್ತದ, ನಾವು ಯಾರೋ ಎಲ್ಲೋ ನೋಡ್ತಿರ್ತೀವಿ, ಆ ನೋಡ್ತಕ್ಕಂಥ ಒಂದು ದೃಷ್ಟಿಯನ್ನು ಬೇರೆ ಕಡೆಗೆ ನಾವು ಏನಪ್ಪ ಅಂದ್ರೆ ಬದಲಾವಣೆ ಮಾಡೋದು, ಬೇರೆ ಕಡೆಗೆ ಹಾಯಿಸೋದು. ಅದಕ್ಕೆ ಕಣ್ಣು ಕೀಳು ಅಂದ್ರೆ ನೋಟವನ್ನು ಬೇರೆಡೆಗೆ ಬದಲಿಸೋದಕ್ಕೆ ನುಡಿಗಟ್ಟು ಯಾವ್ದು ಬರ್ತದಪ್ಪ ಅಂದ್ರೆ ಕಣ್ಣು ಕೀಳು ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಕನಸಿನ ಗಂಟು. ಏನಂತ ಕನಸಿನ ಗಂಟು ಅಂದ್ರೆ ಅಲಭ್ಯವಾದದ್ದು. ಕನಸಿನ ಗಂಟು ನಾವು ಕನಸಿನಾಗ ಏನು ಕಾಣ್ತೀವಲ್ರಿ ಅದು ನಮಗೆ ಸಿಗಂಗಿಲ್ಲ ಅಂತ, ಅದು ನಮ್ಮ ಕೈಗೆ ಎಟ್ಕೋದಿಲ್ಲ, ಅದಕ್ಕೆ ಅಲಭ್ಯವಾದದ್ದು. ನಾವು ಕನಸಿನೊಳಗೆ ಏನು ಇರ್ತದಲ್ಲ ಅದಕ್ಕೆ ಅದು ಅಲಭ್ಯವಾದದ್ದು. ಅದಕ್ಕೆ ಕನಸಿನ ಗಂಟು ಅನ್ನೋಕ್ಕೆ ನುಡಿಗಟ್ಟಿನ ಅರ್ಥ ಯಾವತ್ತಪ್ಪ ಅಂದ್ರೆ ಅಲಭ್ಯವಾದದ್ದು ಅಂತ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಕಪಿಮುಷ್ಟಿ. ಕಪಿಮುಷ್ಟಿ ಅಂದ್ರೆ ಬಿಗಿಯಾದ ಹಿಡಿತ. ಕಪಿ ಅಂದ್ರೆ ಮಂಗ್ಯ ಅಂತೀವಲ್ರಿ, ಒಂದು ಸಲ ನೋಡ್ರಿ ಎಲ್ಲಿ ಬೇಕಾದ್ರೆ ಗಿಡಕ್ಕೆ ಮ್ಯಾಗಿಂದ ಮ್ಯಾಗಿ ಜಿಗಿತಿರ್ತದೆ, ಆದರೂ ಕೆಳಗೆ ಬೆಳಂಗಿಲ್ಲ ರೀ, ಅದು ಅಷ್ಟು ಗಟ್ಟಿ ಹಿಡ್ಕೊಂಡಿರ್ತದೆ. ಅದಕ್ಕೆ ಕಪಿಮುಷ್ಟಿ ಅಂದ್ರೆ ಬಿಗಿಯಾಗಿ ಹಿಡಿದು, ಬಿಗಿಯಾದ ಹಿಡಿತಕ್ಕೆ ಕಪಿಮುಷ್ಟಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ನೆಕ್ಸ್ಟ್ 34ನೇದು ಕಾಲಾಡು. ಕಾಲಾಡು ಅಂದ್ರೆ ತಿರುಗಾಡು, ಸುತ್ತಾಡು ಅಂತ ಏನು ಕರಿತೀವಲ್ರಿ, ಆ ಕಾಲಾಡು ಅನ್ನೋದಕ್ಕೆ ಒಂದು ನುಡಿಗಟ್ಟಿನ ಅರ್ಥ ಯಾವತ್ತಪ್ಪ ಅಂದ್ರೆ ತಿರುಗಾಡು, ಸುತ್ತಾಡು ಅಂತ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ 35ನೇದ್ರಿ ಕಾಲಿಗೆ ಬುದ್ಧಿ ಹೇಳು. ಓಡಿ ಹೋಗೋದು. ಕಾಲಿಗೆ ಬುದ್ಧಿ ಹೇಳು ಅಂತಂದ್ರೆ ತೊಗೊಂಡು ಎದರಲ್ಲೇ ಬಡಿಯೋಂಗಿಲ್ಲ. ಕಾಲಿಗೆ ಬುದ್ಧಿ ಹೇಳು ಅಂತಂದ್ರೆ ಓಡಿ ಹೋಗೋದು ಅಥವಾ ಓಡು ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಏನಪ್ಪ ಅಂದ್ರೆ ಯಾವ ನುಡಿಗಟ್ಟು ಅಂತಂದ್ರೆ ಕಾಲಿಗೆ ಬುದ್ಧಿ ಹೇಳು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದ್ರೆ ಓಡೋದು ಅಂತ. ನೆಕ್ಸ್ಟ್ ನೋಡ್ರಿ ಕಾಲು ಕಟ್ಟು. ಕಾಲು ಕಟ್ಟು ಅಂದ್ರೆ ಯಾಚಿಸು, ದೈನ್ಯದಿಂದ ಕೇಳು. ನೋಡ್ರಿ ಕಾಲು ಕಟ್ಟು ಅಂತಂದ್ರೆ ಇನ್ನೊಬ್ಬರನ್ನ ಏನಪ್ಪ ಅಂದ್ರೆ ಕಾಲು ಬೀಳೋದು ಅಂತಾರೆ ನೋಡ್ರಿ, ಅವ್ರ ಕಡೆ ಬೇಡ್ಕೊಡೋದು, ಯಾಚನೆ ಮಾಡೋದು. ಯಾಚಿಸು ಅಂತ ಏನಂತಂದ್ರೆ ನಾವು ಏನಾದರೂ ಒಂದು ಕೆಲಸ ಆಗ್ಬೇಕಪ್ಪ ಅಂದ್ರೆ ಅವ್ರ ಏನಪ್ಪ ಅಂದ್ರೆ ಅವ್ರ ಕಡೆ ಬೇಡ್ಕೊತೀವಲ್ರಿ, ಅದಕ್ಕೆ ನುಡಿಗಟ್ಟು ಯಾವುದಪ್ಪ ಅಂದ್ರೆ ಕಾಲು ಕಟ್ಟು ಅಂತೇಳಿ ಅರ್ಥವನ್ನು ಕೊಡ್ದ. ಕಾಲು ಕಟ್ಟು ನುಡಿಗಟ್ಟಿನ ಅರ್ಥ ಯಾಚಿಸು, ದೈನ್ಯದಿಂದ ಕೇಳು ಅಂತೇಳಿ ಅರ್ಥವನ್ನು ನೋಡ್ತೀವಿ ನಾವು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಎರಡದವ್ರಿ ಕಾಸಿಗೂ ಕಡೆ. ಕಾಸಿಗೂ ಕಡೆ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಅಪ್ರಯೋಜಕ. ಅವ್ನ ಪ್ರಯೋಜನ ಇಲ್ಲವಂತ. ಅವ್ನ ಕಡೆ ಎಲ್ಲದಕ್ಕೂ ಏನಪ್ಪ ಅಂದ್ರೆ ವೇಸ್ಟೇಜ್ ಅದ ಅಂತಾರಲ್ಲ, ಹಂಗೆ ಕಾಸಿಗೂ ಕಡೆ ಅಂತಂದ್ರೆ ಇಲ್ಲಿ ಮೀನಿಂಗ್ ಏನು ಕೊಡ್ತದೆ ಅಂದ್ರೆ ಅಪ್ರಯೋಜಿಕ, ಅವನ ಏನಪ್ಪ ಅಂದ್ರೆ ಉಪಯೋಗಕ್ಕೆ ಬಾರದವ ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಕಿವಿ ಕಚ್ಚು. ಕಿವಿ ಕಚ್ಚು ಅಂದ್ರೆ ಚಾಡಿ ಹೇಳೋದು. ಕಿವಿ ಕಚ್ಚು ಅಂತೇಳಿ ನುಡಿಗಟ್ಟು ಐತಲ್ರಿ, ಆ ಕಿವಿ ಕಚ್ಚು ಅಂತಕ್ಕಂಥ ಇದು ರಿಪೀಟೆಡ್ ಕ್ವಶನ್ಸ್ ರೀ. ಇದನ್ನು ಲಾಸ್ಟ್ ಟೈಮ್ಸ್ ಗ್ರೂಪ್ ಸಿ ಏನಪ್ಪ ಅಂದ್ರೆ ಕೇಳಿದಾನೆ ಇದನ್ನು, ಈ ನುಡಿಗಟ್ಟು ಕಿವಿ ಕಚ್ಚು ಅಂತಂದ್ರೆ ಚಾಡಿ ಹೇಳೋದು ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಕುಡಿಯುವ ನೀರು ಅಲ್ಲಾಡದೆ, ಏನೂ ತೊಂದರೆಯಾಗದೆ. ನಾವು ಏನೂ ತೊಂದರೆ ಆಗೋದೇ ಇರ್ತಾರಲ್ರಿ, ಅದಕ್ಕೆ ಕುಡಿಯುವ ನೀರು ಅಲ್ಲಾಡದೆ ಇರತಕ್ಕಂಥ ಒಂದು ನುಡಿಗಟ್ಟಿಗೆ ಅರ್ಥ ಏನಪ್ಪ ಅಂದ್ರೆ ಏನೂ ತೊಂದರೆ ಆಗದೆ ಇರತಕ್ಕಂಥದಕ್ಕೆ ನಾವು ಏನಪ್ಪ ಅಂದ್ರೆ ಈ ಯಾವ ನುಡಿಗಟ್ಟು ಬರ್ತದ ಕುಡಿಯುವ ನೀರು ಅಲ್ಲಾಡದೆ ಅಂತೇಳಿ ನೋಡ್ತೀವಿ ನಾವು. ನೆಕ್ಸ್ಟ್ ಕೂಪಮುಂಡುಕ. ಕೂಪಮಂಡುಕ ಅಂತಂದ್ರೆ ಸಂಕುಚಿತ ವಿಚಾರವುಳ್ಳವ ಅಥವಾ ಲೋಕಾನುಭವ ಇಲ್ಲದವ, ಏನೂ ಅನುಭವ ಇಲ್ಲದೆ ಇರ್ತಾವಲ್ರಿ, ಅವು ಕೂಪಮಂಡುಕ ಅಂತ ಕರೀತಾರ. ಅಲ್ಲಿ ಸಂಕುಚಿತ ವಿಚಾರವುಳ್ಳವ ಅಥವಾ ಲೋಕಾನುಭವ ಇಲ್ಲದೇ ಇರೋರಿಗೆ ನಾವು ಏನು ಕರಿತೀವಪ್ಪ ಅಂದ್ರೆ ಕೂಪಮಂಡುಕ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸುಮಾರು ಒಂದು 36 ಒಂದು 40 ಏನಪ್ಪ ಅಂದ್ರೆ ನುಡಿಗಟ್ಟುಗಳು ನೋಡಿರಿ. ಇದ್ರೊಳಗೆ ರಿಪಿಟೆಡ್ ನುಡಿಗಟ್ಟುಗಳು ಅದಾವ, ಮುಂದೆ ಸಂಭವನೀಯ ಬರ್ತಕ್ಕಂಥ ನುಡಿಗಟ್ಟುಗಳು ಸಹ ಏನಪ್ಪ ಅಂದ್ರೆ ಇದ್ರೊಳಗೆ ಅದಾವ. ಇನ್ನೂ ಕೆಲವೊಂದಷ್ಟು ನುಡಿಗಟ್ಟುಗಳದಾವ ರೀ. ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪ ಅಂದ್ರೆ ಅವನ್ನೆಲ್ಲ ಕಂಪ್ಲೀಟಾಗಿ ನಿಮ್ಗೆ ನುಡಿಗಟ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಏನಪ್ಪ ಅಂದ್ರೆ ನಾವು ಒಂದು ಕಡೆ ಏನಪ್ಪ ಅಂದ್ರೆ ಕಲೆಕ್ಟ್ ಮಾಡಿದ್ದೀನಿ. ಆ ಕಲೆಕ್ಟ್ ಮಾಡಿರ್ತಕ್ಕಂಥ ನುಡಿಗಟ್ಟುಗಳನ್ನ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಮತ್ತೆ ತರಗತಿ ಮಾಡ್ತೇನೆ ರೀ. ಯಾರಿಗೆ ಈ ಒಂದು ತರಗತಿಯಲ್ಲಿ ಇಷ್ಟ ಆಗೈತಲ್ರಿ ಅವ್ರು ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಮುಗಿಸೋಣ. ನೆಕ್ಸ್ಟ್ ಮತ್ತೆ ನುಡಿಗಟ್ಟುಗಳದ್ದೇ ಮತ್ತೆ ಮುಂದಿನ ತರಗತಿ ಒಳಗೆ ಭೇಟಿಯಾಗೋಣ.